ಒಂದು ಕಡೆ ಹಾಫ್ ಕಟ್ಟಲ್ಲಿ ಸ್ಲೀವ್ಸು, ಅಲ್ಲಿ ಬ್ಯಾಲ್ ಟೈಪ್ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ಲೇಯರ್, ಬರೀ ಲೇಯರ್ ನೋಡಿ, 1 ಲೇಯರ್, 2 ಲೇಯರ್, 3 ಲೇಯರ್, 4 ಲೇಯರ್, 5 ಲೇಯರ್ ವಿತ್ ಕ್ಯಾನ್ ವಿತ್ ಅಸ್ಟರ್ ಪ್ಯಾಟರ್ನ್ಸ್ಗಳು ಇಡ್ತಾ ಇದ್ದೀನಿ. ಇವಾಗ 2 ಟೋನ್ ಹೇಳಿದ್ದೀನಿ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ 2 ಟೋನಲ್ಲಿ ಬಂದುಬಿಟ್ಟಿದೆ. 2 ಟೋನ್ಸಲ್ಲಿ ಎಷ್ಟು ವೆರೈಟಿ ನಿಮಗೆ ಬೇಕಾಗಿದೆ. ಯಾಕಂದರೆ ನೀವು ನೋಡಿ, ಬಟ್ಟೆ ಗ್ಯಾರಂಟೆಡ್, ಯಾವ ರೀತಿ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ಆ ರೀತಿ ಬಟ್ಟೆಸ್ಗೆ. ಸಾಡಿ ಪ್ಯಾಟರ್ನಲ್ಲಿ ಯಾರಿಗೆ ಕಿಡ್ಸ್ ವೇರಲ್ಲಿ ರೆಡಿ ಟು ವೇರ್ ಸಾಡೀಸಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಅದೂ ಅವೈಲೇಬಲ್ ಸಿಗ್ಬಿಡುತ್ತೆ ನಮ್ಮ ಹತ್ರ. ಯಾಕೆ ಇಂಪೋರ್ಟೆಡ್ಸ್ ಆಗಲಿ ಯಾವುದು ಪ್ಯಾಟರ್ನ್ಸ್ ಆಗಲಿ, ನಾನು ವುಮೆನ್ಸ್ದು 12 ಐಟಮ್ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ನಮ್ಮ ಅಂಗಡಿಯಲ್ಲಿ. ಅದು ಪ್ಯಾಟರ್ನ್ ನೋಡಿ, ಫುಲ್ ಫ್ಲೇರಲ್ಲಿ, ಫುಲ್ ಹೆವಿ ಫ್ಲೇರಲ್ಲಿ ಕಾನ್ಸೆಪ್ಟು ಸ್ಪೆಷಲು ಡಿಮಾಂಡಿಂಗ್ ಆರ್ಟಿಕಲ್ಗಳು ಹೋಗ್ತಾ ಇದೆ. ಅದು ಎಲ್ಲ ಪ್ಯಾಟರ್ನ್ಸ್ 6 ತಿಂಗಳಾಗಲಿ 6 ತಿಂಗಳಾದಮೇಲೆ ಅದರಲ್ಲಿ ಕಾನ್ಸೆಪ್ಟ್ ಹೊಸ ಬಂದುಬಿಡುತ್ತೆ, ಡಿಸೈನ್ಸ್ ನ್ಯೂ ಬಂದುಬಿಡುತ್ತೆ, ಪ್ಯಾಟರ್ನ್ಸ್ ನ್ಯೂ ಬಂದುಬಿಡುತ್ತೆ, ಆರ್ಟಿಕಲ್ಗಳು ನ್ಯೂ ಬಂದುಬಿಡುತ್ತೆ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಸಾವ್ರಿಯಾ ಸಿಲ್ಕ್ಸ್ ಆ್ಯಂಡ್ ಮಿಲ್ಸಿಂದ. ಡಮ್ಮಿ ಇದೆ, ಕಾನ್ಸೆಪ್ಟ್ ಇದೆ, ನಿಮಗೆ ಆಲ್ರೆಡಿ ಐಡಿಯಾ ಆಗಿದೆ ನಾನು ಏನು ತೋರಿಸ್ತೀನಿ ಅಂದರೆ. ಕಿಡ್ಸ್ ವೇರ್ ಮಕ್ಕಳು ಬಟ್ಟೆಯಲ್ಲಿ ಯಾಕೆ ನಾನು ಫೋಕಸ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಕರ್ನಾಟಕ ಅಲ್ಲಿ ಪರ್ಟಿಕ್ಯುಲರ್ ಕ್ವಾಲಿಟಿ ಮತ್ತು ಮಕ್ಕಳು ಬಟ್ಟೆಯಲ್ಲಿ ದೊಡ್ಡ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಆಗ್ತಾಯಿದೆ. ಆಲ್ ಆಫ್ ಕರ್ನಾಟಕ ಅಲ್ಲಿ ಮಕ್ಕಳು ಬಟ್ಟೆಯಲ್ಲಿ ತುಂಬ ರೇರ್ ಜನ ಇಡ್ತಾರೆ. ಅದು ಒಂದು ಮೈಂಡ್ ಸೆಟಪ್ ಮಾಡಿ ನೀವು, ಯಾವುದೋ ಒಂದು ಮಾರ್ಕೆಟ್ ಇದೆ, ಮಾರ್ಕೆಟಲ್ಲಿ ಸಾಡಿ ಅಂಗಡಿ ಇದೆ, ಸೂಟ್ ಅಂಗಡಿ ಇದೆ, ರೆಡಿಮೇಡ್ ಅಂಗಡಿ ಇದೆ, ಕುರ್ತಿ ಅಂಗಡಿ ಇದೆ, ನೈಟೀಸ್ ಇದೆ, ಅಂಡರ್ ಗಾರ್ಮೆಂಟ್ಸ್ ಇದೆ, ಗೌನ್ಸ್ ಇದೆ, ಲೆಹಂಗಾ ಇದೆ, ಎಲ್ಲ ಇದೆ. ಏನಿಲ್ಲ, ಮಕ್ಕಳು ಬಟ್ಟೆ ಐಟಮ್ ಇಲ್ಲ, ಕಿಡ್ಸ್ ವೇರ್ ಐಟಮ್ ಇಲ್ಲ. ಇಲ್ಲಾಂದರೆ ಅದು ನೀವು 101% ಪ್ರಿಫೇರ್ ಮಾಡಿ. ಯಾಕೆ ಮಾರ್ಕೆಟ್ ಬಟ್ಟೆ ವ್ಯಾಪಾರಿಯಲ್ಲಿ ಎಲ್ಲರ್ಕಿಂತ ಜಾಸ್ತಿ ಮಾರ್ಜಿನ್ ಬೇಸು ಮತ್ತು ರನ್ನಿಂಗ್ ಐಟಮ್ ಇರೋದು ಕಿಡ್ಸ್ ವೇರಲ್ಲಿ. ಯಾಕೆ ಅಂದರೆ ಅದನ್ನೇ ಹೇಳ್ತೀನಿ ನಾನು. ನೀವು ಪ್ಯಾಟರ್ನ್ಸ್ ನೋಡಿ, ಕಿಡ್ಸ್ ವೇರಲ್ಲಿ ಬಾರ್ಬಿಡೋಲ್ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ನೋಡಿ, ಕಾನ್ಸೆಪ್ಟ್ ನೋಡಿ, ಅದರಲ್ಲಿ ಪ್ಯಾಟರ್ನ್ಸ್ ಡಿಸೈನ್ಸ್ ನಮ್ಮ ಹತ್ರ ಎಷ್ಟಿದೆ ಅಷ್ಟೊಂದು ವೆರೈಟಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಕಾನ್ಸೆಪ್ಟ್ ಪಾರ್ಟಿವೇರ್ ಆರ್ಟಿಕಲ್ ಬೇಕಾಗಿದೆ ಫುಲ್ ಫ್ರೀಲಲ್ಲಿ, ಹೆವಿ ಫ್ರೀಲಲ್ಲಿ, ಅದು ನೋಡಿ ನೀವು. ಫ್ಲವರ್ಸ್ ಡಿಸೈನ್ಸ್ ಇರೋದು ಕೆಳಗಡೆ, ಫ್ಲವರ್ಸ್ ಡಿಸೈನ್ಸ್ ಆದಮೇಲೆ ಒಳಗಡೆ ನೀವು ನೆಟ್ ನೋಡಿ, 10+ ಮೀಟರ್ದು ನೆಟ್ ಇರೋದು, ಒಳಗಡೆ ಕಾಟನ್ ಅಸ್ತರ್ ವಿತ್ ಕ್ಯಾನ್ ವಿತ್ ಕಾಟನ್ದು ಅಸ್ತರ್. ವಾಪಸ್ ನಾನು ಯಾಕೆ ಡಬಲ್ ಕ್ಯಾನ್ ಕೊಡ್ತಾ ಇದ್ದೀನಿ ಅದನ್ನು ನಾನು ಹೇಳ್ತೀನಿ ಅಂದರೆ, ಯಾರು ಚಿಕ್ಕ ಮಕ್ಕಳು ಇರ್ತಾರೆ ಅವ್ರಿಗೆ ಅನ್ಕಂಫರ್ಟೇಬಲ್ ಆಗಬಾರ್ದು. ಯಾಕೆ ಅವ್ರಿಗೆ ಐಡಿಯಾ ಇರಲ್ಲ ಯಾವಾಗ ವೇರ್ ಮಾಡ್ತಾರೆ ಅಂದರೆ, ಅವ್ರಿಗೆ ಏನು ಆಯಿತು ಅಂದರೆ ಅವ್ನಿಗೆ ಏನು ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಬಟ್ ನಾನು ಕ್ವಾಲಿಟಿ ಕೊಡ್ತಾಯಿದ್ದೀನಿ ಫುಲ್ ಕಂಫರ್ಟೇಬಲ್ ಆಗಿ. ಅದರಲ್ಲಿ ಪ್ಯಾಟರ್ನ್ಸು ಡಿಸೈನ್ಸ್ ನಿಮಗೆ ಎಷ್ಟು ಕಾನ್ಸೆಪ್ಟ್ ನಮ್ಮ ಹತ್ರ ಆ ರೀತಿ ಅವೈಲೇಬಲ್ಸ್ ಇದೆ, ಆ ರೀತಿ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಕಿಡ್ಸ್ ವೇರಲ್ಲಿ ಆ ರೀತಿ ಮಾರ್ಕೆಟಲ್ಲಿ ಫ್ರಾಕ್ಸ್ ಬೇಕಾಗಿದೆ ಅದೂ ಅವೈಲೇಬಲ್ ಇದೆ, ಆ ರೀತಿ ಪ್ಯಾಟರ್ನ್ಸ್ ಬೇಕಾಗಿದೆ ಅವೈಲೇಬಲ್ ಇದೆ. ಇನ್ನು ಆ ರೀತಿ ಡಿಸೈನರ್ ಪ್ಯಾಟರ್ನ್ ಇನ್ನೂ ಬೇಕಾಗಿದೆ 0 to 5 ಇಯರ್ಸ್ಗೆ, ಅದೂ ಅವೈಲೇಬಲ್ ಇದೆ ನಮ್ಮ ಹತ್ರ. ಯಾಕೆ ಕಾನ್ಸೆಪ್ಟ್ ನಾನು ಬರೀ ನಿನಗೆ ಇವತ್ತು ಮಾತಾಡೋಣ ನಿಮ್ಮ ಜೊತೆಗೆ ಅಂದರೆ ಅದಕ್ಕೆ ನಾನು ತೊಗೊಂಡು ಬಂದಿದ್ದೀನಿ ಪ್ಯಾಟರ್ನ್ಸು. ಅದರಲ್ಲಿ ಕಾನ್ಸೆಪ್ಟ್ ಯಾವ್ಯಾವ ರೀತಿ ಬರುತ್ತೆ ಮತ್ತು ಪ್ಯಾಟರ್ನ್ಸ್ ಯಾವ್ಯಾವ ರೀತಿ ಬರುತ್ತೆ ಅಂದರೆ ಅದು ನೀವು ನೋಡ್ಬೋದು. ಇವಾಗ ಅದು ಪ್ಯಾಟರ್ನ್ ನೋಡಿ, ಫುಲ್ ಫ್ಲೇರಲ್ಲಿ, ಫುಲ್ ಹೆವಿ ಫ್ಲೇರಲ್ಲಿ ಕಾನ್ಸೆಪ್ಟು ಸ್ಪೆಷಲು ಡಿಮಾಂಡಿಂಗ್ ಆರ್ಟಿಕಲ್ಗಳು ಹೋಗ್ತಾ ಇದೆ. ಅದು ಎಲ್ಲ ಪ್ಯಾಟರ್ನ್ಸು. ಅದರಲ್ಲಿ ಏನಂದರೆ ಕಿಡ್ಸ್ ವೇರಲ್ಲಿ ಮಕ್ಕಳು ಬಟ್ಟೆಯಲ್ಲಿ ನೀವು ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಮಕ್ಕಳು ಬಟ್ಟೆಯಲ್ಲಿ ಒಂದು ರೀಸನ್ ಇರೋದು, ಅದನ್ನು ನಾನು ಆ ಪಾಯಿಂಟ್ ಮೇಲೆ ಮಾತಾಡೋಣ. ಅದರಲ್ಲಿ ಏನಾಗುತ್ತೆ ಅಂದರೆ 1 ವರ್ಷದಿಂದ 6 ಇಯರ್ಗೆ ಒಂದು ಗ್ರೂಪ್ ಇರುತ್ತೆ, ಅದರಲ್ಲಿ ಏಜಸ್ ಗ್ರೂಪ್ ಇರುತ್ತೆ. ಯಾರು ಲೇಡೀಸು ಮತ್ತು ಯಾರು ಬಟ್ಟೆ ತಗೊಳ್ತಾ ಇದ್ದಾರೆ ಕಿಡ್ಸ್ ವೇರ್ಗೆ 1 ವರ್ಷ ಆದಮೇಲೆ, ಯಾರು ಅವರು 2 ವರ್ಷ ಆದಮೇಲೆ ಆ ಬಟ್ಟೆ ವಾಪಸ್ ಯೂಸ್ ಆಗೋಲ್ಲ. ಅದಕ್ಕೆ ಅವ್ರಿಗೆ ಏನು ಬೇಕೆ, ನ್ಯೂ ಬಟ್ಟೆನೇ ಬೇಕು. ಅದಕ್ಕೇ ಹೇಳ್ತೀನಿ ಕಿಡ್ಸ್ ವೇರಲ್ಲಿ ಎಷ್ಟು ಲಾಭ ಇದೆ ಅಷ್ಟೊಂದು ಯಾವುದು ಆರ್ಟಿಕಲಲ್ಲಿ ಲಾಭ ಇಲ್ಲ. ಯಾಕೆ ಅದು ಪ್ರತಿ ಒಂದು ವಾರ ಆಗಲಿ, ಒಂದು 6 ತಿಂಗಳಾಗಲಿ, 6 ತಿಂಗಳಾದಮೇಲೆ ಅದರಲ್ಲಿ ಕಾನ್ಸೆಪ್ಟ್ ಹೊಸ ಬಂದುಬಿಡುತ್ತೆ, ಡಿಸೈನ್ಸ್ ನ್ಯೂ ಬಂದುಬಿಡುತ್ತೆ, ಪ್ಯಾಟರ್ನ್ಸ್ ನ್ಯೂ ಬಂದುಬಿಡುತ್ತೆ, ಆರ್ಟಿಕಲ್ಗಳು ನ್ಯೂ ಬಂದುಬಿಡುತ್ತೆ. ಅದಕ್ಕೇ ಹೇಳ್ತಾ ಇದ್ದೀನಿ, ಯಾವುದು ನಿಮ್ಮ ಮಾರ್ಕೆಟಲ್ಲಿ ಆರ್ಟಿಕಲ್ಗಳು ಇಲ್ಲ
ಅದೇ ಆರ್ಟಿಕಲ್ಗಳು ನೀವು ತಗೊಂಡೋಗಿ ಪ್ಯಾಟರ್ನ್ಸ್ಗಳು ತೊಗೊಂಡೋಗಿ ಡಿಮಾಂಡಿಂಗ್ ಆರ್ಟಿಕಲ್ಗಳು ತೊಗೊಂಡೋಗಿ, ಯಾಕೆ ಪ್ಯಾಟರ್ನ್ಸ್ ನಮ್ಮ ಹತ್ರ ಜಾರ್ಜೆಟ್ ತಗೊಳ್ಳಿ, ಸಿಫೋನ್ ತಗೊಳ್ಳಿ, ಇಂಪೋರ್ಟೆಡ್ ತಗೊಳ್ಳಿ, ಯಾವುದು ತಗೊಳ್ಳಿ, 2 ಟೋನ್ ಬೇಸ್ ಮೇಲೆ ತಗೊಳ್ಳಿ, ಎಲ್ಲ ಆರ್ಟಿಕಲ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ. ಅದರಲ್ಲಿ ಪ್ಯಾಟರ್ನ್ಸ್ ನೋಡಿ ಬರೀ ನೀವು, ಯುನೀಕ್ ಆರ್ಟಿಕಲ್ಗಳು, ಡಿಸೈನರ್ ಪ್ಯಾಟರ್ನ್ಗಳು ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ, ಅದು ನಮ್ಮ ಹೋಲ್ಸೇಲ್ ಅಂಗಡಿಯಲ್ಲಿ ಸಿಗ್ಬಿಡುತ್ತೆ. ಯಾಕೆ ಅಂದರೆ ನಾನು ವೆರೈಟಿ ಇಡ್ತಾ ಇದ್ದೀನಿ, ಅಷ್ಟೊಂದು ಕಾನ್ಸೆಪ್ಟ್ ಇಡ್ತಾ ಇದ್ದೀನಿ, ಪ್ಯಾಟರ್ನ್ಸ್ಗಳು ಇಡ್ತಾ ಇದ್ದೀನಿ. ಇವಾಗ 2 ಟೋನ್ ಹೇಳಿದ್ದೀನಿ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ 2 ಟೋನಲ್ಲಿ ಬಂದುಬಿಟ್ಟಿದೆ. 2 ಟೋನ್ಸಲ್ಲಿ ಎಷ್ಟು ವೆರೈಟಿ ನಿಮಗೆ ಬೇಕಾಗಿದೆ ಅಷ್ಟೊಂದು ಭರ್ಪೂರ್ ವೆರೈಟಿ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ. ಯಾಕೆ ಆ ರೀತಿ ಫ್ಯಾಬ್ರಿಕ್ ಅಂದರೆ ನೀವು ನೋಡಿ, ಬಟ್ಟೆ ಗ್ಯಾರಂಟೆಡ್, ಯಾವ ರೀತಿ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ಆ ರೀತಿ ಬಟ್ಟೆಸ್ಗೆ, ಪ್ಯಾಟರ್ನ್ಸ್ಗೆ, ಡಿಸೈನ್ಸ್ಗೆ. ಯಾಕೆ ಅದರಲ್ಲಿ ನಿಮಗೆ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟು ವೆರೈಟಿ ಅನ್ಕಾಮನ್ಸ್ ಆರ್ಟಿಕಲ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ. ಇವಾಗ ಅದು ಏನು ಡಮ್ಮಿ ಇದೆ, ಡಮ್ಮಿಯಲ್ಲಿ ಏನು ಹಾಕಿದ್ದೀನಿ ಅದರದ್ದು ಸೆಕೆಂಡ್ ಕಲರ್ ಚಾರ್ಟ್ ತೋರಿಸ್ತೀನಿ ನಿಮಗೆ. ಅದು ಪ್ಯಾಟರ್ನ್ ಹೆಂಗೆ ಬರುತ್ತೆ ಅಂದರೆ ವೇರ್ ಆದಮೇಲೆ ಹೆಂಗೆ ಗೆಟಪ್ ಆಗುತ್ತೆ, ಅದು ಫುಲ್ ಪಾರ್ಟಿ ವೇರ್ ಪೀಸ್, ಫುಲ್ ಮಿಣಿಸ್ತಾ ಇದೆ ಅದು ಆರ್ಟಿಕಲ್. ನಿಮಗೆ ವೀಡಿಯೋಲಿ ಹೆಂಗೆ ಕಾಣಿಸ್ತಾ ಇದೆ, ಬಟ್ ಅದು ರಿಯಲಾಗಿ ನೀವು ಯಾವಾಗ ನೋಡ್ತೀರಾ ಆ ಪ್ಯಾಟರ್ನ್ಸ್ಗೆ, ರಿಯಲ್ ಯಾವಾಗ ನೋಡ್ತಾ ಇದ್ದೀನ ಫುಲ್ ಹೆವಿ ಕಾನ್ಸೆಪ್ಟಲ್ಲಿ ಮಿಣಿಸ್ತಾ ಇದೆ. ಅದರಲ್ಲಿ ಏನೇನಿದೆ ಅಂದರೆ ಒಂದು ಕಡೆ ಪ್ಯಾಟರ್ನ್ಸ್ ನೋಡ್ತೀರಾ ಸ್ಲೀವ್ಸು, ಒಂದು ಕಡೆ ಹಾಫ್ ಕಟ್ಟಲ್ಲಿ ಸ್ಲೀವ್ಸು, ಅಲ್ಲಿ ಬ್ಯಾಲ್ ಟೈಪ್ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ಲೇಯರ್, ಬರೀ ಲೇಯರ್ ನೋಡಿ, 1 ಲೇಯರ್, 2 ಲೇಯರ್, 3 ಲೇಯರ್, 4 ಲೇಯರ್, 5 ಲೇಯರ್ ವಿತ್ ಕ್ಯಾನ್ ವಿತ್ ಅಸ್ಟರ್. ಮತ್ತು ನಿಮಗೆ ಕಿಡ್ಸ್ ವೇರಲ್ಲಿ ಏನು ಬೇಕಾಗಿದೆ ಕ್ವಾಲಿಟಿ ಐಟಮ್ ಸಿಗ್ತಾಯಿದೆ, ಹೋಲ್ಸೇಲ್ ರೇಟಲ್ಲಿ ಸಿಗ್ತಾಯಿದೆ, ಮ್ಯಾನುಫ್ಯಾಕ್ಚರ್ ರೇಟಲ್ಲಿ ಸಿಗ್ತಾಯಿದೆ. ಮತ್ತು ನಿಮಗೆ ಏನು ಬೇಕಾಗಿದೆ ಅದೇ ಹೇಳ್ತಾ ಇದ್ದೀನಿ. ಕಿಡ್ಸ್ ವೇರ್ ನಿಮಗೆ ಯಾರು ಪಕ್ಕ ಹೋಲ್ಸೇಲರ್ ಸಿಗ್ಬಿಡುತ್ತೆ. ಬಿಸ್ನೆಸ್ ಡೆವಲಪ್ ಆಗೋಕ್ಕೆ ಬರೀ 6 ತಿಂಗಳು ಬೇಕಾಗಿದೆ ನಿಮಗೆ. ಯಾಕೆ ಕಿಡ್ಸ್ ವೇರಲ್ಲಿ ಅಷ್ಟೊಂದು ಲಾಭ ಇರೋದು. ಅದರಲ್ಲಿ ಪ್ಯಾಟರ್ನ್ಸ್ ಬ್ಯಾಂಗ್ಳೂರಿ ಸಿಲ್ಕಲ್ಲಿ ಇವಾಗ ಸ್ಪೆಷಲ್ ಸೌತಲ್ಲಿ ಹೋಗ್ತಾ ಇದೆ. ಬ್ಯಾಂಗ್ಳೂರಿ ಸಿಲ್ಕ್ ಅಂದರೆ ಅದು ಪ್ಯಾಟರ್ನ್ ನೋಡಿ, ಫುಲ್ ಬ್ಯಾಂಗ್ಳೂರಿ ಸಿಲ್ಕ್. ಒಳಗಡೆ ನಾನು ಏನು ಮಾಡಿದ್ದೀನಿ ಅಂದರೆ ವೆಲ್ವೆಟ್, ಪ್ಯೂರ್ 9000 ವೆಲ್ವೆಟಲ್ಲಿ ಇದೆ ಡಿಸೈನ್ಸು, ಫುಲ್ ಸೀಕ್ವೆನ್ಸಲ್ಲಿ. ಮತ್ತು ಅದರದ್ದು ಫ್ಲೇರ್ ನೋಡಿ, ಗೆಟಪ್ ಹೆಂಗೆ ಬರುತ್ತೆ ಅದರದ್ದು ಅಂದರೆ ಅದು ನೀವು ನೋಡ್ಬೋದು. ಆ ರೀತಿ ಪ್ಯಾಟರ್ನ್ಸ್, ಡಿಸೈನ್ಸ್ ನಿಮಗೆ ಎಷ್ಟು ಯುನೀಕ್ ಪ್ಯಾಟರ್ನ್ಸ್ಗಳು ಬೇಕಾಗಿದೆ ಅಷ್ಟೊಂದು ವೆರೈಟಿ ನಮ್ಮ ಹತ್ರ ಸಿಗ್ಬಿಡುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ನೂ ಒಂದು ಸೇಮ್ ಏನು ಡಮ್ಮಿಯಲ್ಲಿ ಹಾಕಿದ್ದೀನಿ ಅದೇ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಪ್ಯಾಟರ್ನ್ ನೋಡಿ, ಸಾಡಿ ಪ್ಯಾಟರ್ನಲ್ಲಿ. ಯಾರಿಗೆ ಕಿಡ್ಸ್ ವೇರಲ್ಲಿ ರೆಡಿ ಟು ವೇರ್ ಸಾಡೀಸಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಅದೂ ಅವೈಲೇಬಲ್ ಸಿಗ್ಬಿಡುತ್ತೆ ನಮ್ಮ ಹತ್ರ. ಯಾಕೆ ಇಂಪೋರ್ಟೆಡ್ಸ್ ಆಗಲಿ ಯಾವುದು ಪ್ಯಾಟರ್ನ್ಸ್ ಆಗಲಿ, ನಾನು ವುಮೆನ್ಸ್ದು 12 ಐಟಮ್ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ನಮ್ಮ ಅಂಗಡಿಯಲ್ಲಿ. ಯಾಕೆ ಸಾಡಿ, ಸೂಟ್, ಕಿಡ್ಸ್ ವೇರ್, ಲೆಗಿನ್ಸ್, ಕುರ್ತಿ, ಪ್ಲಾಜೋ, ಬ್ಲೌಸ್, ದುಪಟ್ಟ ಎಲ್ಲ ಆರ್ಟಿಕಲ್ಗಳು ನಿಮಗೆ ಮಾತ್ರ ಲೋ ರೇಂಜಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಅಪ್ಪರ್ ರೇಂಜ್ ತಕ್ಷಣ ಎಲ್ಲ ಆರ್ಟಿಕಲ್ಗಳು ಬೇಕಾಗಿದೆ ಅಷ್ಟೊಂದು ವೆರೈಟಿ ನಮ್ಮ ಹತ್ರ ಸಿಗ್ಬಿಡುತ್ತೆ. ಯಾಕೆ ಅದರಲ್ಲಿ ಪ್ಯಾಟರ್ನ್ಸು, ಕಾನ್ಸೆಪ್ಟು ನಾನು ಯಾಕೆ ತೋರ್ಸೋಕ್ಕೆ ಆಗಲ್ಲ ಅದು ಎಲ್ಲ ಪ್ಯಾಟರ್ನ್. ಯಾಕೆ ವೆರೈಟಿ ನಮ್ಮ ಹತ್ರ ಅಷ್ಟೊಂದಿದೆ, ಡಿಸೈನ್ಸ್ಗಳು ಅಷ್ಟೊಂದಿದೆ, ಪ್ಯಾಟರ್ನ್ಸ್ಗಳು ಇದೆ. ಅದರಲ್ಲಿ ಏನು ಸ್ಪೆಷಲ್ ಅಂದರೆ ಕ್ಯಾಪ್, ಆ ರೀತಿ ಕ್ಯಾಪ್ಸು ಬರುತ್ತೆ, ಎಲ್ಲ ಜೊತೆಗೆ ಪರ್ಸು ಬರುತ್ತೆ. ಕಾನ್ಸೆಪ್ಟ್ ಏನೇನಿದೆ ನಮ್ಮ ಹತ್ರ ಅದು ನಾನು ಬರೀ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಪ್ಯಾಟರ್ನ್ಸು ನಮ್ಮ ಹತ್ರ ಕಮ್ಮಿ ಇಲ್ಲ. ನೀವು ಎಷ್ಟು ತಕ್ಷಣ ನೋಡ್ತೀರ ನಾನು ಹೇಳ್ತೀನಿ. ರೆಗ್ಯುಲರ್ ನಮ್ಮ ಕಂಪ್ನಿಯಲ್ಲಿ ಒಂದು ಟ್ಯಾಕ್ಸ್ ಸಿಸ್ಟಮ್ ಇರೋದು ಇನಫ್ ಅಂದರೆ ಒಂದು ಟ್ಯಾಕ್ಸ್ ಸಿಸ್ಟಮ್ ಇರೋದು. ನೀವು ಎಷ್ಟು ಬೇಕಾ ಅಷ್ಟು ವೆರೈಟಿ ತಗೊಳ್ಳಿ, ಪ್ಯಾಟರ್ನ್ಸ್ ಎಷ್ಟು ಬೇಕಾಗಿದೆ, ಡಿಸೈನ್ಸ್ಗಳು ಎಷ್ಟು ಬೇಕಾಗಿದೆ ಅಷ್ಟಂದ ತಕ್ಷಣ ನಾನು ಅಂದರೆ ಇನಫ್ ಅಂದರೆ ಹೇಳಲ್ಲ. ನಮ್ಮ ಕಂಪ್ನಿಯಲ್ಲಿ ರೆಗ್ಯುಲರ್ ಲೋಗೋ ಆರ್ಟಿಕಲ್ಗಳು ಇದೆ. ಇನಫ್ ಅಂದರೆ ಪ್ಯಾಟರ್ನ್ಸು, ಡಿಸೈನ್ಸು, ಯುನೀಕ್ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ ಅದರಲ್ಲಿ ಪ್ಯಾಟರ್ನ್ಸು. ಅದು ನೀವು ಕಾನ್ಸೆಪ್ಟ್ ನೋಡಿ. ಇವಾಗ ಲಾಸ್ಟ್ ಒಂದು ಆರ್ಟಿಕಲ್ ತೋರಿಸ್ತಾ ಇದ್ದೀನಿ, ಅದರಲ್ಲಿ ಫುಲ್ ಮಿಣಿಸ್ತಾ ಇದೆ, ಫುಲ್ ಪಾರ್ಟಿ ವೇರ್ ಇಂಪೋರ್ಟೆಡ್ ಮೇಲೆ. ಆ ರೀತಿ ಡಿಸೈನರ್, ಕಾನ್ಸೆಪ್ಟು, ಪ್ಯಾಟರ್ನ್ಸು, ಯುನೀಕ್ ಆರ್ಟಿಕಲ್ಗಳು ನಿಮಗೆ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ. ಯಾಕೆ ಅಷ್ಟೊಂದು ಪ್ಯಾಟರ್ನ್ ನಾನು ರೆಡಿ ಇರೋಕ್ಕೆ ಆಗಲ್ಲ. ನಿಮಗೆ 1000 ಪೀಸ್ ಬೇಕಾ ನನ್ನ ಹತ್ರ ಅವೈಲೇಬಲ್ ಸಿಗುತ್ತೆ. ಆ ರೀತಿ ಪ್ಯಾಟರ್ನ್ಸು, ಡಿಸೈನ್ಸ್ಗಳು ನಿಮಗೆ ರೆಗ್ಯುಲರ್ ಹೋಲ್ಸೇಲ್ ರೇಟಲ್ಲಿ ಬೇಕಾಗಿದೆ. ಆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನಮಸ್ಕಾರ. ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ಜೈ ಕರ್ನಾಟಕ.